ಕರುನಾಡಿನಲ್ಲಿ ಉಪಕದನ ಕಣ ಕಾವೇರಿದೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣದಲ್ಲಿ ಅಖಾಡ ಕೂಡ ರಂಗೇರಿದೆ. ಇನ್ನು ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷ ಬಿಜೆಪಿ ನಾಯಕರು ನಾನಾ ತಂತ್ರ ಪ್ರತಿತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಎರಡೂ ಕಡೆ ಕಾಂಗ್ರೆಸ್ ಗೆಲ್ಲುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಗೆಲುವು ನಮ್ಮದೇ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಕೇಂದ್ರ ಸರ್ಕಾರದ ವಿರುದ್ಧ ಸುರ್ಜೇವಾಲಾ ಅವರು ಅಬ್ಬರಿಸಿದ್ದಾರೆ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಯಿತು, ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬೈ ಎಲೆಕ್ಷನ್ ಕುರುಕ್ಷೇತ್ರ, ಕೈಕಲಿಗಳ ಪರ ಸಿಎಂ ಮತಬೇಟೆ, ಎರಡು ಕಡೆ ನಾವೇ ಗೆಲ್ತೀವಿ ಎಂದ ಬಿಎಸ್ವೈ. ಕರುನಾಡಿನಲ್ಲಿ ಉಪಕದನ ಕಣ ಮತ್ತಷ್ಟು ಕಾವೇರುತ್ತಿದೆ. ಬಾಗಲಕೋಟೆ ದಾವಣಗೆರೆ ದಕ್ಷಿಣದಲ್ಲಿ ಮತಬೇಟೆ ಜೋರಾಗಿದೆ. ಎರಡು ಕಡೆ ಕದನ ಕಲಿಗಳ ಪರವಾಗಿ ಘಟಾನುಘಟಿಗಳು ಅಖಾಡಕ್ಕೆ ಧುಮುಕಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಗೆಲ್ಲೋದು ಪ್ರತಿಷ್ಠೆಯಾಗಿದೆ. ಬಿಜೆಪಿ ಕೂಡ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಹರಸಾಹಸ ಪಡುತ್ತಿದೆ. ಕೈಕಲಿಗಳ ಪರವಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಫೀಲ್ಡ್ಗೆ ಇಳಿದಿದ್ದಾರೆ. ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡಿದ್ರು. ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪರ ವಾತಾವರಣ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡಿದ್ರು. ಡಿಕೆಶಿಗೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಥ್ ಕೊಟ್ರು. ಬಿಜೆಪಿ ವಿರುದ್ಧ ಅಬ್ಬರಿಸಿದ್ರು. ಅದಕ್ಕೊಂದು ಹೊಸ ರೇಟ್ ಫಿಕ್ಸ್ ಮಾಡಿ ಈಗ ಅದು ಕೂಡ ಬೆಲೆ ಏರಿಕೆ ಆಗೋಗಿದೆ. ಸುಮಾರು 12% GST ಕೂಡ ಅದಕ್ಕೆ ಹಾಕಿದ್ದಾರೆ. ಇವತ್ತು ಇದಲ್ಲದೆ ಕೆಲವು NPPA ಹೈಕ್ ಪ್ರೈಸಸ್ ಕೆಲವು ಇದೆ, ಅದಕ್ಕೆ 10% ಸುಮಾರು 10.7% ಅಷ್ಟು ಹಿಂದೆ ಹಾಕಿತ್ತು. ಈಗ ಅದನ್ನ ತಿರ್ಗಾ 12% ಕೂಡ ಹೇರಿಸುವಂತ ಕೆಲಸ ಇವತ್ತು ಆಗಿದೆ. ಇವತ್ತು ಎಸೆನ್ಷಿಯಲ್ ಕಾಮೊಡಿಟೀಸ್ ಅಲ್ಲಿ ಈ ಪ್ಲಾಸ್ಟಿಕ್ ಗೂಡ್ಸ್ ಬೇರೆ ಏನೇ ಇದು ಕೂಡ ಈ ಪೈಪ್ ಇರ್ಬೋದು ಮತ್ತೊಂದು ಎಲ್ಲದಕ್ಕೂ ಕೂಡ ಈಗ 7,000 ರೂಪಾಯಿ ಪರ್ ಟನ್ ಅದನ್ನ ಕೂಡ ಇವತ್ತು ಹೇರಿಸಿ ಈಗ ಪಾಲಿಥಿನ್ ಪೈಪ್ಗೆ ಈಗ 4,000 ರೂಪಾಯಿ ಒಂದು ಟನ್ಗೆ ಏರಿಸುವಂತ ಕೆಲಸ ಇವತ್ತು ನಡೆದಿದೆ. ಸೊ ಇದರಿಂದ ಸುಮಾರು 6,000 ರೂಪಾಯಿ ಅಷ್ಟು ಹೆಚ್ಚಿಗೆ ಆಗುವಂತ ಎಲ್ಲ ಇದು ಇವತ್ತಿಂದಲೇ ಹೆಚ್ಚು ಕಮ್ಮಿ ಪ್ರಾರಂಭ ಆಗಿದೆ. ಆಮೇಲೆ ನಾವೆಲ್ಲ ನಾನು ಟೆಂಡರ್ ಕರೆದಿದ್ದೀನಿ, PW ಟೆಂಡರ್ ಕರೆದಿದ್ದಾರೆ, ಎಲ್ಲ ಮಾಡಿ ಈ ರೋಡ್ಗೆ ಈ ಬಿಟುಮಿನ್ ಹಾಕಕ್ಕೆ ನಾವು ಟೆಂಡರ್ ಕರೆದಿದ್ದೀವಿ. ಕೆಲಸ ತೆಗೆದುಕೊಳ್ಬೇಕು. ಕೆಲಸ ಎಲ್ಲ ಕೆಲವು ಪ್ರಾರಂಭ ಮಾಡಿದ್ರೆ ಮತ್ತೆ ಈ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮ ಕಾಂಟ್ರಾಕ್ಟರ್ಗಳು. ನಾನು ಅವ್ರಿಗೆ ಕೇಳಿದೆ ಏನ್ ಮಾಡೋದು ಅಂತ. ನೆನೆ ಎಲ್ಲ ನಾನು ಮೀಟಿಂಗ್ ಮಾಡಿ ಹೇಳಿದ್ದೀನಿ, ಆಯ್ತು ಪ್ರೈಸ್ ಏನಾದ್ರು ಆಗಿರ್ಲಿ, ನೀವೇ ಅದನ್ನ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನಲ್ಲಿ ಗೌರ್ಮೆಂಟ್ ಇಂದ ಪರ್ಚೇಸ್ ಮಾಡಿ ನೀವೇ ಕಾಂಟ್ರಾಕ್ಟರ್ಗಳು ಕೊಟ್ಬಿಟ್ಟು ಆ ಕೆಲಸ ನಿಲ್ಸೋದು ಬೇಡ, ನಾವು ಎಕ್ಸ್ಟ್ರಾ ಪ್ರೈಸ್ ನಾವೇ ಅದನ್ನ ಪರ್ಚೇಸ್ ಮಾಡಿ ನಾವೇ ಡ್ರಾ ಮಾಡಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಇದೆ ಅದನ್ನ ಡೈರೆಕ್ಟ್ ಸಪ್ಲೈ ಮಾಡುವಂತ ಕೆಲಸ ಮಾಡಿ ಅಂತ ಹೇಳಿದ್ವಿ. 26-27 by the time the year ends and then they hike next 1st April, they would have collected 5,000 crore from people of Karnataka from toll tax alone. This is what they are doing. Now by hiking tomorrow toll taxes by 5%, they will be collecting an additional 250 to 300 crores. To understand in one line the loot of Kannadigas by BJP government at the center, one only has to look at the Bangalore-Mysuru highway. They started collecting toll before even the highway was constructed.
as we pointed out to you, then you would recollect some of our friends. I tried to collate the figures that they've collected since 2023. You will be shocked. 118 kilometers, they have collected 900 crores already. From only Bangalore-Mysore highway. This is what Prime Minister Modi and the BJP people do. This is brazen loot of Kannadigas. Second part. A painful pill for the patients. ಕೇಂದ್ರದ ವಿರುದ್ಧ ಸುರ್ಜೇವಾಲಾ ಬಾಂಬ್. ಕೇಂದ್ರ ಸರ್ಕಾರ ಕನ್ನಡಿಗರ ಲೂಟಿಗೆ ಹೊರಟಿದೆ. ಬೆಲೆ ಏರಿಕೆಯಿಂದ ಜನರಿಗೆ ಸಂಕಷ್ಟ ತಂದಿಟ್ಟಿದೆ. ಜನರು ಜೀವನ ಮಾಡೋದಕ್ಕೆ ಪರದಾಡುವಂತಾಗಿದೆ. ಜನಸಾಮಾನ್ಯರ ಜೇಬಿಗೆ ಬರೆ ಇಳಿತಾ ಇದೆ. ಹೈವೇ ರಾಬರಿಯನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ. ಟೋಲ್ ಹಾಕುವ ಮೂಲಕ ತೆರಿಗೆ ಸಂಗ್ರಹ ಮಾಡ್ತಿದೆ. ಪ್ರತಿದಿನ ಸಾವಿರಾರು ಕೋಟಿ ಸಂಗ್ರಹ ಮಾಡ್ತಿದೆ. 29,000 ಕೋಟಿ ಟೋಲ್ ಸಂಗ್ರಹ ಮಾಡಿದೆ. ಇನ್ನೊಂದು ಕಡೆ ಬಿಜೆಪಿ ಕೂಡ ಉಪಕದನ ಅಖಾಡದಲ್ಲಿ ಹಿಂದೆ ಬಿದ್ದಿಲ್ಲ. ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ನಾನಾ ತಂತ್ರಗಳನ್ನ ಮಾಡ್ತಿದ್ದಾರೆ. ಎರಡೂ ಕಡೆ ಗೆಲುವು ನಮ್ಮದೇ ಅಂತ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಗೆದ್ದರೆ ಅಧಿಕಾರ ಪದದಿಂದ ಇನ್ನು ಹೆಚ್ಚು ಭ್ರಷ್ಟಾಚಾರ ಅದಕ್ಕಾಗಿ ನಾನು ಕೈಜೋಡಿಸಿ 2 ಕ್ಷೇತ್ರದ ಮತದಾರರಿಗೆ ಪ್ರಾರ್ಥನೆ ಮಾಡ್ತಾರೆ. ಈ ಬಾರಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸಿಕೊಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಿಕೊಡಬೇಕು. ಬಾಗಲಕೋಟೆ ಕ್ಷೇತ್ರದಲ್ಲಿ ಪ್ರಜ್ಞಾವಂತ ಮತದಾರರಿದ್ದಾರೆ. ಸೋಲಿನ ಭೀತಿಯಿಂದ ಸಿಎಂ ಪ್ರವಾಸ ಮಾಡ್ತಾ ಇದ್ದಾರೆ. ಕೇವಲ ಹಣಬಲದಿಂದ ಚುನಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಸಿದ್ದರಾಮಯ್ಯ ನೋಟು, ಚರಂತಿ ಮಠಗೆ ಓಟು ಅಂತ ಮುರುಗೇಶ್ ನಿರಾಣಿ ಅವರು ಮಾತನಾಡಿದ್ದಾರೆ. ಮತ್ತು ದಾವಣಗೆರೆಯಲ್ಲೂ ನಮ್ದು ಬಹಳಷ್ಟು ಕಾಂಟ್ಯಾಕ್ಟ್ ಇರೋದ್ರಿಂದ ಎರಡು ಕಡೆ ಅವ್ರು ಸೋಲ್ತಾರ ಅನ್ನುವಂಥದ್ದು ಸಲ 5 ದಿವಸ ಬಂದಿದ್ದಾರೆ. ಅದು ಇಷ್ಟೇ ಆಗ್ತಾ ಇರೋದು. ಅವ್ರ ಹಣಬಲ, ತೋಳ್ಬಲ, ಅಧಿಕಾರ ಬಲದಿಂದ ಅವ್ರು ಚುನಾವಣೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ನಮಗೂ ಅನುಭವ ಇದೆ, ದುಡ್ಡಿನಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಇವತ್ತು ಇಷ್ಟೇ ಆಗುವಂಥದ್ದು ಸಿದ್ದರಾಮಯ್ಯನವರ ನೋಟು, ಚರಂತಿ ಮಟ್ಟಿಗೆ ಓಟು. ಎಷ್ಟಪ್ಪ ಆಗುತ್ತೆ ನಾವೆಲ್ಲರೂ ಹೇಳ್ಬಿಟ್ಟಿದ್ವಿ. ಅವ್ರು ಏನು ಕೊಡ್ತಾರೋ ಅದನ್ನೆಲ್ಲ ಇಸ್ಕೊಳ್ರಿ, ಅವ್ರ ಓಟ್ ಮಾತ್ರ ಕಮಲ್ದಾಗ ಹಾಕ್ರಿ ಅನ್ನೋಂಥದ್ದನ್ನ ನಾವು ಕೇಳಿದ್ದೇವೆ. ಇನ್ನೊಂದು ಕಡೆ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಮುನಿಸಿಕೊಂಡಿರುವ ಸಚಿವ ಜಮೀರ್ ಅಹಮದ್ ಉಪ ಕದನದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಕೇರಳ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಒಟ್ಟಾರೆಯಾಗಿ ಉಪಕದನ ಕಣ ಕಾವೇರಿದೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಗೆಲ್ಲೋದು ಅನಿವಾರ್ಯವಾದ್ರೆ ಪ್ರತಿಪಕ್ಷ ಬಿಜೆಪಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಆದರೆ ಅಂತಿಮವಾಗಿ ಗೆಲುವು ಯಾರ ಪಾಲಾಗುತ್ತೆ ಅನ್ನೋದಕ್ಕೆ ಮೇ 4ರವರೆಗೆ ಕಾಯಲೇಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.